ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಜಗತ್ತಿನಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಕೊಂಡಷ್ಟು ಬೇರೆಯವರನ್ನ ಪ್ರೀತಿಸಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಸಂದರ್ಭದಲ್ಲಿ ನಾವು ಪ್ರೀತಿಸುವ ವ್ಯಕ್ತಿಗಳಿಗೆ ಅಥವಾ ನಮ್ಮ ಸಂಗಾತಿಗಳಿಗೆ ನಾವು ಹೇಳೋದಿದೆ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ನನಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ. ಅಂಥ ಶುದ್ಧ ಸುಳ್ಳು ಜಗತ್ತಿನಲ್ಲಿ ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇದನ್ನು ಹೀಗೆ ರೀಡಿಫೈನ್ ಮಾಡ್ಬೋದೇನೋ, ನಾನು ನನ್ನನ್ನು ತುಂಬ ಪ್ರೀತಿ ಮಾಡ್ಕೋತೀನಿ, ನನ್ನ ನಂತರ ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದೇ ನೀನೇ ಮಾತ್ರ ಅಂತ ಹೇಳಿದರೆ ಅದು ಪ್ರಾಮಾಣಿಕತೆ ಆಗುತ್ತೆ. ಅಂಥ ಪ್ರೀತಿಯನ್ನು ನಾವು ನಂಬಬಹುದು ಅಂತ ಹೇಳ್ತೇವೆ. ಇದಕ್ಕೆ ನೀವು ಹೀಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ನೋಡಿ, ನಿಮ್ಮ ಹೆಸರನ್ನು ಕರೆದು ಪದೇ ಪದೇ ಮಾತಾಡಿಸುವಂಥ ವ್ಯಕ್ತಿ ನಿಮಗೆ ಹೆಚ್ಚು ಇಷ್ಟ ಆಗುತ್ತಾರೆ. ಆ್ಯಂಡ್ ನಿಮ್ಮ ಹೆಸರು ಹೊರಗಡೆ ಪ್ರಚಲಿತಗೊಳ್ಳಲಿ ಅಂತ ನಾವು ಯಾವತ್ತೂ ನಾವು ಬಯಸ್ತಾ ಇರ್ತೀವಿ. ಒಂದು ಪತ್ರಿಕೆಗಳಲ್ಲೋ, ಟಿ ವಿಗಳಲ್ಲೋ, ಸಮಾರಂಭದಲ್ಲೋ ಅಥವಾ ಸ್ನೇಹಿತ ವರ್ಗದಲ್ಲೋ, ಸಮುದಾಯದಲ್ಲೋ ನಮ್ಮ ಹೆಸರನ್ನು ಹೇಳಲಿ ಅಂತ ನಾವು ಕಾತರಿಸ್ತಾ ಇರ್ತೀವಲ್ಲ, ಇದೆಲ್ಲ ಕೇವಲ ಐಡೆಂಟಿಟಿ ಕ್ರೈಸಿಸ್ ಅಷ್ಟೇ ಅಲ್ಲ, ಎಲ್ಲ ವ್ಯಕ್ತಿಯೊಳಗೆ ಸಹಜವಾಗಿ ಇರಬಹುದಂಥ ನನ್ನ ಬಗೆಗಿನ ಪ್ರೀತಿ ಅದು ಆತ್ಮ ಪ್ರೀತಿಯಾಗಿರುತ್ತೆ. ಅಂಥ ಆತ್ಮಸಖ್ಯವನ್ನು ಹೊಂದಿರುವಂಥ ಎಲ್ಲ ವ್ಯಕ್ತಿಗಳು ನಿಜವಾಗಿ ತಮ್ಮನ್ನು ತಾವು ಹೆಚ್ಚೆಚ್ಚು ಪ್ರೀತಿಸಿಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ವಲ್ಲ. ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಯಾರ್ದೋ ಒಬ್ಬರ ಜೊತೆಯಲ್ಲಿ ಜಗಳ ಮಾಡ್ತಾ ಇರ್ತೀರಿ ಅಥವಾ ನಿಮ್ಮ ಮೇಲೆ ಇನ್ಯಾವುದೋ ವ್ಯಕ್ತಿ ಕೋಪಗೊಂಡು ರೇಗಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳ ಹೆಸರನ್ನು ಪದೇ ಪದೇ ಅಥವಾ ಅವರ ಸಂಬಂಧವನ್ನು ಪದೇ ಪದೇ ಹೇಳಿ ಅವರನ್ನು ಮಾತಾಡಿಸ್ಲಿಕ್ಕೆ ಆರಂಭಿಸಿದರೆ ಅವರ ಕೋಪ ತನ್ನಿಂತಾನೇ ತಣ್ಣಗಾಗ್ತಾ ಬರುತ್ತೆ. ಇದಕ್ಕಿಂತ ಹೆಚ್ಚು ಬೇಕೇ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತೀವಿ ಅಂತ ಹೇಳಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್.